ಎಲ್ಲರಿಗೂ ನಮಸ್ಕಾರ. ಡಿಯರ್ ಡಿಪ್ಲೊಮಾ ಸ್ಟೂಡೆಂಟ್ಸ್, C20 ಸಿಲೆಬಸ್ನಲ್ಲಿ ಮೇ ಜೂನ್ 2026 ಎಕ್ಸಾಮ್ ಯಾರೆಲ್ಲ ಬರಿತಾ ಇದ್ದೀರಿ, C20 ಸಿಲೆಬಸ್ ಥಿಯರಿ ಎಕ್ಸಾಮ್ನಲ್ಲಿ ಕೆಲವೊಂದು ಸಬ್ಜೆಕ್ಟ್ಸ್ದು ಎಕ್ಸಾಮ್ ಟೈಮ್ ಟೇಬಲ್ ಚೇಂಜ್ ಆಗಿದೆ. ಕೆಲವು ಸಬ್ಜೆಕ್ಟ್ಸ್ದು ಎಕ್ಸಾಮ್ ಟೈಮ್ ಟೇಬಲ್ ಚೇಂಜ್ ಆಗಿದೆ. ಸೊ ಯಾವ ಸಬ್ಜೆಕ್ಟ್ಸ್ದು ಯಾವ ಡೇಟ್ದು ಟೈಮ್ ಟೇಬಲ್ ಚೇಂಜ್ ಆಗಿದೆ ಅಂತ ಹೇಳಿ ಈ ಸರ್ಕ್ಯುಲರ್ನಲ್ಲಿ ಕೊಟ್ಟಿದ್ದಾರೆ. ಈ ಸರ್ಕ್ಯುಲರ್ ಡಿಟೇಲ್ ಆಗಿ ನೀವು ನೋಟ್ ಮಾಡ್ಕೊಡ್ರಿ. ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಎಂಟನ್ನು ವಾಚ್ ಮಾಡಿ ನಿಮಗೆ ಸಾಕಷ್ಟು ಮಾಹಿತಿ ಸಿಗ್ತೈತಿ. ಮತ್ತು ಇದೇ ರೀತಿ ಡಿಪ್ಲೊಮಾ ರಿಲೇಟೆಡ್ ಎನಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಶನ್. ಓಕೆ, ಸೊ ಇಲ್ಲಿ ಕೊಟ್ಟಂತಹ ಮಾಹಿತಿ ಪ್ರಕಾರ ಈ ಸರ್ಕ್ಯುಲರ್ ನೀವು ನೋಡಿದರೆ ಏನು ಗೊತ್ತಾಗ್ತೈತೆ ಅಂದರೆ 13/5/2026 ಸರ್ಕ್ಯುಲರ್ ಪ್ರಕಾರ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡ್ರಿ. ಮೇ ಜೂನ್ 2026ದ್ದು ಡಿಪ್ಲೊಮಾ ಸೆಮಿಸ್ಟರ್ ಪರೀಕ್ಷೆ C20 ಸಿಲೆಬಸ್ದು ಕೆಲವು ಅಂದರೆ ಸಮ್ ಥೇರಿ ಎಕ್ಸಾಮದ್ದು ಪರೀಕ್ಷಾ ವೇಳಾಪಟ್ಟಿ ಅಂದರೆ ಎಕ್ಸಾಮ್ ಟೈಮ್ ಟೇಬಲ್ ಮರು ನಿಗದಿಗೊಳಿಸಿರೋ ಬಗ್ಗೆ ಅಂದರೆ ರಿವೈಸ್ ಮಾಡಿ ಕೊಟ್ಟಿದ್ದಾರೆ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಯಾವ ಡೇಟದಂತ ಹೇಳಿ ಇಲ್ಲಿ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ. ಯಾವ ಡೇಟ್ ಇಲ್ಲಿ ನೀವು ನೋಟ್ ಮಾಡ್ಕೋಬೋದು. ಯಾವ ಡೇಟ್ ಅಂದರೆ 19th, 25th ಮತ್ತು 27th ಡೇಟ್ನಲ್ಲಿ ಆಲ್ರೆಡಿ ಯಾವುದು ಶೆಡ್ಯೂಲ್ ಮಾಡಿದ್ರಲ್ಲ ಟೈಮ್ ಟೇಬಲ್ ಅದರಲ್ಲಿ ಸ್ವಲ್ಪ ಬದಲಾವಣೆ ಮಾಡಿದ್ದಾರೆ. ಓಕೆ, ಉಳಿದಿದ್ದು ಈಗಾಗಲೇ ನಿಮಗೆ ಫೈನಲ್ ಟೈಮ್ ಟೇಬಲ್ ಕೊಟ್ಟಿದ್ದಾರೆ C20ದು. ಸೊ ರಿಮೈನಿಂಗ್ ಡೇಟ್ನಲ್ಲಿ ಯಾವೆಲ್ಲ ಎಕ್ಸಾಮ್ ಇದೆಲ್ಲ ಅವು ಆ್ಯಸ್ ಇಟ್ ಈಸ್ ಕಂಡಕ್ಟ್ ಮಾಡ್ತಾರೆ. ಓನ್ಲಿ 19, 25th ಮತ್ತು 27th ಮೇದಷ್ಟೇ ಎಕ್ಸಾಮದು ಟೈಮ್ ಟೇಬಲ್ ಚೇಂಜ್ ಮಾಡಿದ್ದಾರೆ. ಓಕೆ, ಸೊ ಚೇಂಜ್ ಮಾಡಿದ್ದು ಡಿಟೇಲ್ಡ್ ಟೈಮ್ ಟೇಬಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ, ರಿವೈಸ್ಡ್ ಶೆಡ್ಯೂಲ್ ಅಂತ ಹೇಳಿ ಕೊಟ್ಟಿದ್ದಾರೆ ನೋಡಿರಿ. ರಿವೈಸ್ಡ್ ಶೆಡ್ಯೂಲ್ ಪ್ರಕಾರ ಇಲ್ಲಿ ನೀವು ನೋಡ್ಬೋದು. ರಿವೈಸ್ಡ್ ಶೆಡ್ಯೂಲ್ ಪ್ರಕಾರ ಫಾರ್ C20 ಟೈಮ್ ಟೇಬಲ್ ಮೇ ಜೂನ್ 2026 ಇದು ರಿವೈಸ್ಡ್. ಸೊ ಇದನ್ನೇ ನೀವು ಫಾಲೋ ಮಾಡಬೇಕಾಗ್ತೈತಿ. ಸೊ ಇದು ಅಪರಲ್ ಸೇವಿಂಗ್ ಟೆಕ್ನಿಕ್ ಅಂತ ಹೇಳಿಲ್ಲ. ಇದು ಇಟ್ ವಿಲ್ ಬಿ ಕಂಡಕ್ಟೆಡ್ ಆನ್ 19th May. ಇದನ್ನು ಫ್ರಮ್ ಮಾರ್ನಿಂಗ್ 9 to 12 ಕಂಡಕ್ಟ್ ಮಾಡ್ತಾರೆ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಪೇಪರ್ 2 ಅಪ್ಲೈಡ್ ಸೈನ್ಸ್ ಇದೆಲ್ಲ 20 SC 52T ಎಲ್ಲ ಬ್ರಾಂಚ್ನವ್ರಿಗೆ ಇದು ಯಾವಾಗ ಕಂಡಕ್ಟ್ ಮಾಡ್ತಾರೆ ಆನ್ 25th May ಕಂಡಕ್ಟ್ ಮಾಡ್ತಾರೆ ಫ್ರಮ್ 9 to 12. ಅದೇ ರೀತಿ ಮತ್ತೆ ಬೇರೆ ಸಬ್ಜೆಕ್ಟ್ಸ್ ನೋಡಿರಿ. ಫಂಡಮೆಂಟಲ್ಸ್ ಆಫ್ ಕಂಪ್ಯೂಟರ್ FOC ಇದೆಲ್ಲ FOC ಫಾರ್ AI ಬ್ರಾಂಚ್ ಮತ್ತು PMS ಫಾರ್ AI ಬ್ರಾಂಚ್ 20 PM 01T ಇದೆಲ್ಲ. For all other branches also PMS subject will be conducted on 25th May. Okay, next engineering mathematics 20 SC 01T for AI branch it is given. So it is conducted on 27th May. ಸೊ ಈ ಬ್ರಾಂಚ್ ಸರಿಯಾಗಿ ನೋಟ್ ಮಾಡ್ಕೊಡ್ರಿ. FT ಅಂದರೆ ADFT ಡಿಪಾರ್ಟ್ಮೆಂಟ್, ಆಲ್ ಬ್ರಾಂಚ್ ಅಂದರೆ ಎಲ್ಲ ಇಂಜಿನಿಯರಿಂಗ್ ಬ್ರಾಂಚ್. AI ಅಂದರೆ ನೋಡಿರಿ ಯಾವುದು ನಿಮಗೆ ಯಾವುದು AI ಅಂದರೆ ಐ ಥಿಂಕ್ ಇಟ್ ಈಸ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಸೊ ಅವರಿಗೆ ಇವೆಲ್ಲ ಸಬ್ಜೆಕ್ಟ್ಸ್ದು ಡೇಟ್ ಕೊಟ್ಟಿದ್ದಾರೆ. ಕ್ಲಿಯರ್ಲಿ ನೋಟ್ ಮಾಡ್ಕೊಡ್ರಿ. ಇನ್ನೊಂದು ನಿಮಗೆ ಹೇಳಬೇಕಂದ್ರೆ ನಿಮಗೆ ಹಾಲ್ ಟಿಕೆಟ್ ಕೊಡ್ತಾರಲ್ಲ, ಹಾಲ್ ಟಿಕೆಟ್ ಕೊಟ್ಟಾಗ ಅದರಲ್ಲಿ ಮೆನ್ಷನ್ ಮಾಡಿರ್ತಾರೆ ವಿತ್ ಡೇಟ್ ಆ್ಯಂಡ್ ಟೈಮ್. ಥಿಯರಿ ಎಕ್ಸಾಮದು ವಿತ್ ಡೇಟ್ ಆ್ಯಂಡ್ ಟೈಮ್ ಮೆನ್ಷನ್ ಮಾಡ್ತಾರೆ, ಎಕ್ಸಾಮ್ ಸೆಂಟ್ರು ಮೆನ್ಷನ್ ಮಾಡ್ತಾರೆ. ಸೊ ದ್ಯಾಟ್ ವಿಲ್ ಬಿ ದ ಫೈನಲ್. ನೀವು ಏನು ಮಾಡಬೇಕಂದ್ರೆ ಹಾಲ್ ಟಿಕೆಟ್ ಕೊಟ್ಟ ತಕ್ಷಣವೇ ಥಿಯರಿ ಎಕ್ಸಾಮ್ದು ಟೈಮ್ ಟೇಬಲ್ ನೋಟ್ ಮಾಡಿಕೊಡ್ರಿ. ಏನಾದರೂ ಬದಲಾವಣೆಗಳು ಆದ್ರೂ ಅದೇ ಫೈನಲ್, ಅದರಲ್ಲಿ ಏನಿರ್ತದಲ್ಲ ದಟ್ ವಿಲ್ ಬಿ ದ ಫೈನಲ್. ಸಪೋಸ್ ಇನ್ನೂ ಏನಾದರೂ ಚೇಂಜಸ್ ಆದರೆ ನಾನು ನಿಮಗೆ ಇಮಿಡಿಯೇಟ್ಲಿ ಅಪ್ಡೇಟ್ ಮಾಡ್ತೀನಿ. ಇದು ನಿಮಗೆ ರೆಫರೆನ್ಸ್ ಅಂತ ಹೇಳಿ ನಾನು ಶೇರ್ ಮಾಡ್ತಾ ಇದ್ದೀನಿ. ಈ ಮಾಹಿತಿ ನಿಮ್ಮ ಫ್ರೆಂಡ್ಸ್ ಸರ್ಕಲ್ಗೂ ಶೇರ್ ಮಾಡಿರಿ, ಅವ್ರಿಗೆ ಹೆಲ್ಪ್ ಮಾಡೋದಾಗ್ತೈತಿ. ಓಕೆ, ಸೊ ಮತ್ತೊಮ್ಮೆ ನಾನು ಹೇಳ್ತಾ ಇದ್ದೀನಿ, ಹಾಲ್ ಟಿಕೆಟ್ ಬಂದ ತಕ್ಷಣ ಮತ್ತೊಮ್ಮೆ ಸರಿಯಾಗಿ ನೋಡ್ಕೊಡ್ರಿ. ಹಾಲ್ ಟಿಕೆಟ್ನಲ್ಲಿ ಕೊಟ್ಟಂತಹ ಡೇಟ್ ಮತ್ತು ಟೈಮ್ ಅದೇ ಫೈನಲ್ ಆಗ್ತೈತಿ. ಓಕೆ, ಸೊ ಇದೇ ರೀತಿ ಅಪ್ಡೇಟ್ಸ್ಗೆ ಈ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡದೆ ಹೋದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ರೆಸ್ ದ ಬೆಲ್ ಐಕಾನ್ ಫಾರ್ ಇಮಿಡಿಯೇಟ್ ನೋಟಿಫಿಕೇಷನ್. ಥ್ಯಾಂಕ್ ಯು ಡಿಯರ್ ಸ್ಟೂಡೆಂಟ್ಸ್.